ಭದ್ರಾ ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. ಭಾರತದಲ್ಲಿ ಪ್ರಾಣಿಗಳಿಗೆ ಸುರಕ್ಷಿತವಾದ ಪ್ರದೇಶವೆಂದರೆ ಅದು ಅಂದಿನ ಭದ್ರಾ ವನ್ಯಜೀವಿ ಅಭಯಾರಣ್ಯ, ಇಂದಿನ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಈ ಪ್ರದೇಶ ನಮ್ಮ ಜಿಲ್ಲೆಯಲ್ಲಿರುವುದು ಹೆಮ್ಮೆಯ ಸಂಗತಿ. ಇದೀಗ ಅರಣ್ಯಕ್ಕೆ ರಜತ ಮಹೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಸುದ್ದಿಗಾರ ಲೈವ್ ನ್ಯೂಸ್ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುತ್ತಿದೆ. ವನ್ಯ ಪ್ರಾಣಿಗಳ ಸಂಪತ್ತನ್ನು ಮನವರಿಕೆ ಮಾಡಿಕೊಂಡ ಅಂದಿನ ಮೈಸೂರು ಸರ್ಕಾರವು 1951ರಲ್ಲಿ ಜಾಗರ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಿತು. ಪುನಃ 1972ರಲ್ಲಿ ಕರ್ನಾಟಕ ಸರ್ಕಾರವು ಈ ಪ್ರದೇಶವನ್ನು ಭದ್ರಾ ವನ್ಯಜೀವಿ ಅಭಯಾರಣ್ಯ ಎಂದು ನಾಮಕರಣ ಮಾಡಿತು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ವನಸ್ಪತಿ ಹಾಗೂ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಒಂದು ಸಂಪದ್ಭರಿತ ಹಾಗೂ ಪ್ರಾಣಿಗಳಿಗೆ ಸಂರಕ್ಷಿತ ಅರಣ್ಯವೂ ಹೌದು. ಈ ಅಮೂಲ್ಯ ಪ್ರಾಣಿ ಸಂಪತ್ತನ್ನು, ಅತ್ಯಮೂಲ್ಯ ಮರಮುಟ್ಟುಗಳನ್ನು ಹಾಗೂ ಅನೇಕ ಆನೆ ಇತರ ಪ್ರಾಣಿಗಳ ಸಂತತಿಯನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಇಲಾಖೆ ಮೇಲಿದೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ಜಿಲ್ಲೆಯ ಚಿಕ್ಕಮಗಳೂರು, ಎನ್ಆರ್ಪುರ, ತರೀಕೆರೆ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿಗೆ ಕೂಡ ಸೇರುತ್ತದೆ. ಈ ಅರಣ್ಯ ಪ್ರದೇಶದಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟಿನಿಂದ ಭದ್ರಾ ಹಿನ್ನೀರು ಯಾವಾಗಲೂ ಈ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ಆಶ್ರಯ ತಾಣವೂ ಆಗಿದೆ. ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವು 4 ವಿಭಾಗಗಳನ್ನು ಹೊಂದಿದೆ. ಮುತ್ತೋಡಿ, ಲಕ್ಕವಳ್ಳಿ, ಹೆಬ್ಬೆ, ತಣಿಗೆಬೈಲು ರೇಂಜ್ಗಳಿವೆ. ಅರಣ್ಯ ಪ್ರದೇಶವು 50,359 ಹೆಕ್ಟೇರ್ ಕೋರ್ ಏರಿಯಾ ಹಾಗೂ 57,184 ಹೆಕ್ಟೇರ್ ಬಫರ್ ಏರಿಯಾವನ್ನು ಹೊಂದಿದೆ. ವನ್ಯಜೀವಿ ಅರಣ್ಯ ಸಂಪತ್ತನ್ನು ರಕ್ಷಿಸುತ್ತಿರುವ ಅಧಿಕಾರಿ ವರ್ಗದವರಿಗೆ ಹಾಗೂ ಇತರ ನೌಕರ ವರ್ಗದವರಿಗೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಶುಭವನ್ನು ಕೋರೋಣ. ಸಂಪಾದಕರು GM ರಾಜಶೇಖರ್, ಚಿಕ್ಕಮಗಳೂರು. ಹಿನ್ನೆಲೆ ಧ್ವನಿ ತನುಜಾ ರಾಜೇಶ್, ಆಲ್ದೂರು. ನಾನು ಯಶ್ಪಾಲ್ ಕ್ಷೀರ್ಸಾಗರ್ ಅಂತ, ಕ್ಷೇತ್ರ ನಿರ್ದೇಶಕ್, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಚಿಕ್ಕಮಗಳೂರು. ಆ್ಯಕ್ಚುಲಿ 1974ರಲ್ಲಿ ನಮ್ಮ ಭದ್ರಾ ಏನು ಜಾಗರ ವ್ಯಾಲಿ ಗೇಮ್ ರಿಸರ್ವ್ ಇತ್ತು, ಅದಕ್ಕೆ 1974ರಲ್ಲಿ ಭದ್ರಾ ಅಭಯಾರಣ್ಯ ಅಂತ ಘೋಷಣೆ ಆಗಿತ್ತು. ಆಮೇಲೆ 1998-99ನಲ್ಲಿ ಅದಕ್ಕೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಆಗಿತ್ತು. ಸೊ ಹುಲಿ ಸಂರಕ್ಷಿತ ಪ್ರದೇಶ ಆಗಿ 25 ವರ್ಷ ಆಗ್ತಾಯಿದೆ ಹಾಗೂ ವನ್ಯಜೀವಿ ಅಭಯಾರಣ್ಯ ಮಾಡಿ 50 ವರ್ಷ ಆಗ್ತಾಯಿದೆ. ಅದಕ್ಕೋಸ್ಕರ ಸನ್ಮಾನ್ಯ ಮಂತ್ರಿ ಮಹೋದಯ ಹೇಳಿದರು ನಮಗೆ, ಇಟ್ ಶುಡ್ ಬಿ ಸೆಲಿಬ್ರೇಟೆಡ್ ಅಂತ. ಸೊ ಇಟ್ ಈಸ್ ಎ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಹಾಗಾಗಿ ನಾವು ಒಂದು ಇಯರ್ ಲಾಂಗ್ ಪ್ರೋಗ್ರಾಮ್ ಸ್ವಲ್ಪ ಪ್ರೋಗ್ರಾಮ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಬೇರೆ ಬೇರೆ ಏಜ್ ಗ್ರೂಪ್ಸ್ ಇದ್ದಾವೆ, ಫ್ರಮ್ ಸ್ಕೂಲ್ ಚಿಲ್ಡ್ರನ್ನಿಂದ ಹಿಡ್ಕೊಂಡು ಏಜೆಡ್ ಪೀಪಲ್ ತನಕ ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಈವನ್ ಫಾರ್ ಆಲ್ ಏಜ್ ಗ್ರೂಪ್ ನಾವು ಕರ್ನಾಟಕ ಬರ್ಡ್ ಫೆಸ್ಟಿವಲ್ ಕೂಡ ಮಾಡಿದ್ದೀವಿ. ಅದೇ ಥರ ಎಲ್ಲ ಕಡೆ ಬೀದಿ ನಾಟಕ ನಡೀತಾ ಇದೆ. ಆಮೇಲೆ ನಮ್ಮ ಸ್ಕೂಲ್ ಚಿಲ್ಡ್ರನ್ಗೆ ಬರ್ಡ್ ವಾಚಿಂಗ್ ಅಂತ ನಾವು ಮಾಡಿಸ್ತಾ ಇದ್ದೀವಿ. ಇದೇ ಥರ ಆನರೇಬಲ್ ಫಾರೆಸ್ಟ್ ಮಿನಿಸ್ಟರ್ ಬಂದಾಗ 4ನೇ ತಾರೀಕು ಸಾಹೇಬರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಒಂದಿನ ಸೈಕ್ಲಿಂಗ್ ಮತ್ತು ಸ್ವಲ್ಪ ಮ್ಯಾರಥಾನ್ ಕೂಡ ಮಾಡ್ತಾಯಿದ್ದೀವಿ. ಅದೇ ಥರ ಕುವೆಂಪು ವಿಶ್ವವಿದ್ಯಾಲಯ ವೈಲ್ಡ್ ಲೈಫ್ ಸ್ಟೂಡೆಂಟ್ಸ್ಗೋಸ್ಕರ ನಾವು ಒಂದು ಭದ್ರಾ ಉತ್ಸವ ಅಂತ ಮಾಡ್ತಾಯಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಕಾಂಪಿಟಿಷನ್ಸ್ ಎಲ್ಲ ಇರ್ತಾವೆ. ಆಮೇಲೆ ದಿಸ್ ಪ್ರೋಗ್ರಾಮ್ ಇಸ್ ಕಂಟಿನ್ಯೂಯೇಷನ್ ಆಫ್ 1 ಇಯರ್ ಪ್ರೋಗ್ರಾಮ್. ಹಾಗಾಗಿ ಮಾನ್ಯ ಮಂತ್ರಿಗಳು ಬಂದಾಗ ನಾವು ಒಂದು ಇಂಟ್ರಾಕ್ಷನ್ ಥರ ಇಡ್ತೀವಿ. ಮತ್ತು ನಮ್ಮ ಹಿಂದೆ ಸ್ಪೆಷಲಿ ರಿಲೊಕೇಶನ್ದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ನಮ್ಮ ಆಫೀಸರ್ಗಳು ಇರಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಇರಲಿ, ಎಲ್ಲರಿಗೆ ನಾವು ಕಾಲ್ ಮಾಡ್ತೀವಿ, ಅವ್ರಿಗೆ ಬರೋಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೆ ಒಂದು ಟೋಕನ್ ಸನ್ಮಾನ ಅವಶ್ಯವಾಗಿ ಮಾಡೋಕ್ಕೆ ಒಂದು ಪ್ಲ್ಯಾನ್ ಇದೆ. ಅವ್ರಿಗೆ ಕರಿತೀವಿ, ಅವರಿಂದಲೇ ಮಾನ್ಯ ಮಂತ್ರಿ ಅವರಿಗೆ ಕೂಡ ಮಾತಾಡಿಸ್ತೀವಿ. ನಾವು ಏನು ಮಾಡಿದ್ದೀವಿ ಅದು ಹೇಳೋಕ್ಕಿಂತ ಫಲಾನುಭವಿಗಳು ಏನು ಹೇಳ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೂ 100% ರಿಲೊಕೇಶನ್ ಕಂಪ್ಲೀಟ್ ಆಗಿಲ್ಲ. ಐ ಶುಡ್ ಸೇ ಇಟ್ ಈಸ್ 99% ಕಂಪ್ಲೀಟ್. 1% ಏನು ಬಾಕಿ ಇದೆ ಅದು ಪ್ರೋಗ್ರೆಸ್ಸಲ್ಲಿ ಇದೆ. ಅದು 1% ಇದೆ, ಅದು ಎಲ್ಲರ ಗಮನದಲ್ಲಿದೆ. ಮಂತ್ರಿ ಮಹೋದಯಕ್ಕೆ ಗಮನಕ್ಕೆ ತರ್ತೀವಿ ನಾವು ಮಾನ್ಯ. ಅದು ಡೆಫಿನೆಟ್ಲಿ ಇಟ್ ವಿಲ್ ಬಿ, ವಿ ಆರ್ ಆಲ್ ಟ್ರೈಯಿಂಗ್ ಟು ಡೂ ಇಟ್. ಎರಡು ಜಿಲ್ಲೆದಲ್ಲಿ ಯಾವುದೋ ಪ್ರೋಗ್ರಾಮ್ ಇರಲಿ, 2 ಜಿಲ್ಲೆಗೆ ಈಕ್ವಲ್ ಆಗಿ ನಾವು ಶೇರ್ ಮಾಡ್ತೀವಿ. ಏಕೆಂದರೆ ನಮ್ಮ ಏರಿಯಾ ಇರೋದು 50-50 ಟೈಪ್ 2 ಜಿಲ್ಲೆದಲ್ಲಿ ಇದೆ. ಸೊ 2 ಜಿಲ್ಲೆಗೆ ನಾವು ಮಾಡ್ತೀವಿ. ಪಬ್ಲಿಕ್ ಇರಲಿ ಅಥವಾ ಸ್ಟೂಡೆಂಟ್ಸ್ ಇರಲಿ
ಅಥವಾ ಲೋಕಲ್ಸ್ ಇರಲಿ, ಎಲ್ಲರಿಗೆ ಖಂಡಿತವಾಗಿ ಇನ್ವಾಲ್ವ್ ಮಾಡಿನೇ ಮಾಡೋದು ನಮ್ಮ ಪ್ಲಾನ್ ಇದೆ.